ನಾವು 2024ರಲ್ಲಿದ್ದೀವಿ. ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದು ಹೋಗಿದೆ. ನಮ್ಮ ಸಂವಿಧಾನ ಅಂಗೀಕಾರ ಆಗು ಕೂಡ 75 ವರ್ಷ ಆಗಿದೆ. ಆದರೂ ಇನ್ನೂ ಕೊಪ್ಪಳದಲ್ಲಿ ಅನಿಷ್ಟ ಅಸ್ಪೃಶ್ಯ ಪದ್ಧತಿಗಳು ಜೀವಂತವಾಗಿದೆ. ಹೋಟೆಲಲ್ಲಿ ದಲಿತರಿಗೆ ತಟ್ಟೆಯಲ್ಲಿ ಊಟನೇ ಕೊಡಲ್ಲ. ಹಾಲ್ವರ್ತಿ ಅನ್ನೋ ಗ್ರಾಮದಲ್ಲಿ ಹೋಟೆಲ್ ಒಳಗಡೆ ದಲಿತರಿಗೆ ಪ್ರವೇಶ ಇಲ್ಲ. ಕ್ಷೌರ ಅಂಗಡಿಗೆ ಹೋದ್ರು ಕೂಡ ನಾವು ಊರವ್ರ ಪರ್ಮಿಷನ್ ತಗೊಂಡ್ಬರ್ತೀನಿ ಅಂತ ಕಟ್ಟಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಹಾಗಾಗಿ ದಲಿತ ವಿದ್ಯಾವಂತ ಯುವಕರು ಗ್ರಾಮದಲ್ಲಿ ಸಿಡಿದೆದ್ದಿದ್ದಾರೆ. ತಂತ್ರಜ್ಞಾನದ ಯುಗದಲ್ಲೂ ಕೂಡ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ ಅಂತಂದ್ರೆ ಎಲ್ಲಿದ್ದಾರೆ ಆ ಊರಿನ ಜನ? ಯಾವ ಕಾಲದಲ್ಲಿದ್ದಾರೆ? ಮನುಷ್ಯರು ನಾವೆಲ್ಲ, ನಮಗೂ ಸಮಾನತೆ ಕೊಡಿ ಅಂತ ದಲಿತ ವಿದ್ಯಾವಂತ ಯುವಕರು ಆಕ್ರೋಶ ಹೊರ ಹಾಕಿದ್ದಾರೆ. ಆ ಸಮಾನತೆ ಕೇಳೋದಕ್ಕೆ ಅವರು ವಿದ್ಯಾವಂತ ಯುವಕರಾಗಿರಬೇಕು ಅಂತಿಲ್ಲ. ಅದು ಯಾರೇ ಆಗಿದ್ರು ಅವರೆಲ್ಲರಿಗೂ ಕೂಡ ಸಮಾನತೆ ಕೊಡಲೇಬೇಕಾಗಿರೋದು ನಮ್ಮ ಧರ್ಮ. ಹೋಟೆಲ್ಗೆ ಹೋಗ್ತಾರೆ, ಊಟ ಕೊಡಿ ಅಂತಂದರೆ, ತಿಂಡಿ ಕೊಡಿ ಅಂತಂದರೆ ಇವ್ರಿಗೆ ಮಾತ್ರ ಪೇಪರ್ ಪ್ಲೇಟ್ನಲ್ಲಿ ತಿಂಡಿ ಕೊಡಲಾಗುತ್ತೆ. ನಿಮಗೆ ನಾರ್ಮಲ್ ಪ್ಲೇಟ್ ಕೊಡಲ್ಲ, ನೀವು ಆ ಜಾತಿಯವರು ಈ ಜಾತಿಯವರು ಅಂತ ನೇರವಾಗಿ ಮುಖದ ಮೇಲೆ ಇದ್ದಂಗೆ ಹೇಳ್ಬಿಡ್ತಾಳೆ ಅಮ್ಮ ಹೋಟೆಲ್ನ ಮಾಲೀಕೆ. ಏನಪ್ಪ ಅದು ಏನಾಗುತ್ತೋ ಅವ್ರಿಗೆ ಪ್ಲೇಟಲ್ಲಿ ಕೊಟ್ಟರೆ ಗೊತ್ತಿಲ್ಲ. ಇನ್ನೂ ಕೂಡ ಹಳೆ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು ಅವುಗಳನ್ನೇ ಕಂಟಿನ್ಯೂ ಮಾಡುವಂಥದ್ದು. ಅದು ಕೊಪ್ಪಳದಲ್ಲಿ 2024ನೇ ಇಸ್ವಿಯಲ್ಲೂ ನಡೆಯುತ್ತೆ ಅಂತಂದರೆ ಅದಕ್ಕಿಂತ ನಾಚಿಕೆಗೇಡೊಂದು ಇದೆಯಾ? ಆ ದೃಶ್ಯಗಳನ್ನು ನೋಡಿ. ಮೊದಲಿಗೆ ಹೋಟೆಲ್ಲು, ಆಮೇಲೆ ಕ್ಷೌರದ ಅಂಗಡಿ. ಊರ್ ಮಂದಿ ನಾವೇ ಕೇಳಿ ಮಾಡಿಸ ನಾನು ಈ ನಿನ್ನ ಅಂಗಡಿ ನೀನು ಕೇಳ್ಬೋದು. ನಾನು ನೀನು ಯಾಕೆ ಮಾಡೋಗಲ್ಲ? ಹಾಂ ಮಾಡ್ತೀಯ? ಮಾಡಲ್ಲ. ನಿನ್ನ ಕೇಳ್ಬೋದು, ಮನೆಗೆ ಹೋಗಿ ಕೇಳೋಕ್ಕಾಗಲ್ಲ. ನಾ ಅಂಗಡಿ ಇಟ್ಟಿದ್ದೆ, ಅಂಗಡಿ ಬಂದು ಕೇಳಕತ್ತೀನಿ. ಯಾಕೆ ಅವ್ರನ್ನ ಯಾಕೆ ಕೇಳಿ ಮಾಡ್ತೀವಿ? ಅಂಗಡಿ ಮತ್ತೆ ಇಟ್ಟಿದ್ದೀವಿ ನಾವು. ಈಗ ಕೇಳಿ ಹೋಗಿ ಮತ್ತೆ ಇಲ್ಲಿ ಮಾಡ್ಸೇನಕ್ಕೆ ಬಂದಿ ನಾವು. ಇಲ್ಲಿ ನೀನು ಮಾಡಲ್ಲ ಆಗಿರೋದು ಕಟಿಂಗ್ ಶಾಪ್ ಅದೆಲ್ಲ ಆಗಿರ್ಬೋದು. ಸೊ ನಾವು ಹೋಗಿ ಕೇಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ನಾವು ಹಿರಿಯರಿಗೆ ಕೇಳಿ ಮಾತಾಡ್ತೀವಪ್ಪ, ಹಿರಿಯರಿಗೆ ಕೇಳಿ ಮಾಡ್ತಂತ ಇದಾರೆ. ಸೊ ಈ ಹೋಟೆಲ್ ಒಳಗಡೆ ಬಂದಂದ್ರೆ ನಾವು ಎಷ್ಟು ಮಾದಿಗರಿಗೆ ಅಂತ ಒಂದು ಸಪ್ರೇಟ್ ಜಗ್ಗನೇ ಇರ್ತೈತೆ. ಮಾದಿಗರ ಅಂತ ಒಂದು ಸಪ್ರೇಟ್ ಅದು ಏನಪ್ಪಾ ಅವ್ರ ಪ್ಲೇಟ್ ಬೇರೆ ಇರ್ತದೆ, ಸರ್ ಪ್ಲಾಸ್ಟಿಕ್ ಪ್ಲೇಟ್ ನ ಇಟ್ಟಿರ್ತಾರೆ. ಸೊ ಹೋಗಿ ನಾವು ಪ್ರಶ್ನೆ ಮಾಡಿದ್ವಿ, ನಮ್ಗೋಸ್ಕರ ಏನ್ ಬೇರೆ ಬೇರೆ ಮಾಡ್ತಾ ಇದ್ದೀರಿ ನೀವು? ಸ್ವಾತಂತ್ರ್ಯ ಸಿಕ್ಕ ನಮ್ಗೆ ಎಷ್ಟೋ ದಿನಗಳಾಯ್ತು, ಬಟ್ ನಮ್ಮೂರ ನಮ್ಗೆ ಯಾಕೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರಿಗೆ ನಮ್ಗೆ ಏನ್ ಹೇಳ್ತಾರೆ ಗೊತ್ತಾ ಸರ್? ಸೊ ನೀವು ಅಂತಿದ್ರೆ ನಾವು ಹಿರಿಯದ ನಾವು ಯಾವಾಗ್ಲಿಂದ ನಾವು ನಿಮ್ಗೆ ಯಾವತ್ತು ನಾವು ನಿಮಗೆ ಏನೋ ಒಳಗಡೆ ಅಂಗಡಿ ಒಳಗಡೆ ಬಿಟ್ಕೊಂಡಿಲ್ಲ. ನಮ್ಮೂರಲ್ಲಿ ನೋಡ್ರಿ ಇದು ಅಸ್ಪೃಶ್ಯತೆ ಇನ್ನಾದ್ರೂ ಕೂಡ ಯಾಕಂದ್ರೆ ಎಲ್ಲಿ ಆದ್ರೂ ನಮ್ಗಿನ ಕೀಳಾಗಿನ ಕಾಣ್ತಾರ. ಯಾಕಂದ್ರೆ ಇದು ಹೋಟೆಲಲ್ಲಿ ಆಯ್ತು, ಇದು ದೇವಸ್ಥಾನದಲ್ಲೆಲ್ಲ ಆಯ್ತು, ಕಟಿಂಗ್ ಶಾಪಲ್ಲೆಲ್ಲ ಆಯ್ತು, ಇನ್ನಾದ್ರೂ ನಮಗೆ ಯಾವುದೇ ಥರ ಆದ್ರೂ ಅದು ಸಮಾನತೆಯನ್ನು ಕೊಡ್ತಿಲ್ಲ. ಯಾಕಂದ್ರೆ ನಾವು ಸಾರ್ವಜನಿಕ ಸ್ಥಳದಲ್ಲಿ ನಾವು ಶುಕ್ರಾಜ್ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಏನ್ರಿ ಶುಕ್ರಾಜ್, 2024ರಲ್ಲೂ ಈ ರೀತಿಯ ವ್ಯವಸ್ಥೆಗಳು ಕೊಪ್ಪಳದಲ್ಲಿ ಜೀವಂತವಾಗಿರುತ್ತೆ ಅಂತಂದರೆ ಏನು ಹೇಳಬೇಕು? ಯಾರ ತಪ್ಪು? ಏನು ಘಟನೆ ಇದು ಶುಕ್ರಾಜ್? ಇದು ನಿಜಕ್ಕೂ ವಿಪರ್ಯಾಸ ಅನ್ಬೇಕೋ ಅಥವಾ ಏನ್ ಅನ್ಬೇಕೋ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಈ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಸಂವಿಧಾನ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನ ಜಾಗೃತ ಜಾಥಾ ನಡೀತಾ ಇದೆ. ಅಲ್ಲಿ ವಿಶೇಷವಾಗಿ ಕೊಪ್ಪಳಕ್ಕೆ ಪ್ರಥಮ ಸ್ಥಾನ ಬಂದಿದೆ. ಸಂವಿಧಾನ ಜಾಗೃತಿ ಮೂಡಿಸುವಲ್ಲಿ ಕೊಪ್ಪಳ ಪ್ರಥಮ ಅಂತ ವರದಿಯಾಗಿದೆ. ಆದ್ರೆ ಇವತ್ತು ನಡೆದಂತಹ ಈ ಒಂದು ಘಟನೆ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಸಂವಿಧಾನ ಜಾಗೃತಿ ಮೂಡಿಸುವಲ್ಲಿ ಕೊಪ್ಪಳ ಪ್ರಥಮ ಸ್ಥಾನ ಬಂದಿದೆ ಅಂದ್ರೆ ಈ ಸಂವಿಧಾನ ಆಚರಣೆ, ಸಂವಿಧಾನ ಅನ್ನೋದು ಬರೀ ಇಲ್ಲೇ ಒಂದು ತೋರಿಕೆಗೆ ಮಾತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ಎನ್ನುವುದು ಈ ಒಂದು ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದಲ್ಲಿ ನಡೆದಂತಹ ಈ ಒಂದು ಘಟನೆ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈಗ ಸಂವಿಧಾನ ಜಾಥಾ ಬಂದಾಗ ಎಲ್ಲರೂ ಕೂಡ ಅಂಬೇಡ್ಕರ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ, ಊರಲ್ಲೆಲ್ಲ ಏನು ಮೆರವಣಿಗೆ ಮಾಡ್ತಾರೆ. ಆದ್ರೆ ಇದು ಬರೀ ಒಂದು ತೋರಿಕೆಗೆ ಮಾತ್ರ ಈ ಒಂದು ಸಂವಿಧಾನ ಜಾಗೃತಿ ಆಗ್ತಾ ಇದೆ. ಆದ್ರೆ ಅದರ ಆಕ್ಚುಲಿ ಆಗ್ಬೇಕಾಗಿರೋ ಒಂದು ಆ ಒಂದು ಸಂವಿಧಾನ ಇಂಪ್ಲಿಮೆಂಟೇಷನ್ ಈ ಒಂದು ಗ್ರಾಮಗಳಲ್ಲಿ ಆಗ್ತಾ ಇಲ್ಲ. ಈ ಒಂದು ಕೊಪ್ಪಳ ತಾಲೂಕಿನಲ್ಲಿ ಬರೀ ಆಲ್ವರ್ತಿ ಗ್ರಾಮ ಅಂತ ಅಷ್ಟೇ ಅಲ್ಲ, ಕೊಪ್ಪಳದ ಬಹುತೇಕ ಗ್ರಾಮಗಳಲ್ಲಿ ಈ ಒಂದು ಅನಿಷ್ಟ ಪದ್ಧತಿ ಜಾರಿಯಲ್ಲಿ ಇರತಕ್ಕಂಥದ್ದು. ಯಾವುದೇ ಹೋಟೆಲ್ಗಳಿಗೆ ಹೋದ್ರಾಯ್ತು, ಕ್ಷೌರ ಅಂಗಡಿಯಲ್ಲಿ ಆಯ್ತು, ಇನ್ನಿತರ ಬೇರೆ ಬೇರೆ ಒಂದು ವ್ಯಾಪಾರಸ್ಥ ಸ್ಥಳಗಳಲ್ಲಿ ಅವ್ರಿಗೆ ಒಂದು ಪ್ರತ್ಯೇಕವಾದ ಒಂದು ಸ್ಥಾನನೇ ಅದು ಮೊದಲಿನಿಂದ ಅಂತಂದ್ರೆ ಸುಮಾರು ವರ್ಷಗಳಿಂದ ಅದು ಜಾರಿಯಲ್ಲಿ ಇದೆ. ಆದ್ರೆ ಅದು ಬೆಳಕಿಗೆ ಬರೋದು ಯಾರಾದ್ರೂ ವಿದ್ಯಾವಂತರು ಏನಾದ್ರೂ ಈ ತರ ಹೋಗಿ ಅವ್ರನ್ನ ಕೇಳಿ ಒಂದ್ ಸ್ವಲ್ಪ ವಿಡಿಯೋ ಮಾಡಿದಾಗ ಇದು ಒಂದ್ ಸ್ವಲ್ಪ ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಆದ್ರೆ ವಾಸ್ತವವಾಗಿ ಇದು ಪ್ರತಿನಿತ್ಯ ಇಂತಹ ಹಲವು ಗ್ರಾಮಗಳಲ್ಲಿ ಇಂತಹ ಅನಿಷ್ಟ ಪದ್ಧತಿ ಜಾರಿಯಲ್ಲಿದೆ. ಈಗ ನಾವು ನೋಡ್ತಾ ಇರೋದು ಕೇವಲ ಒಂದು ಗ್ರಾಮದ ಒಂದು ಪದ್ಧತಿ ಆಗಿದೆ. ಆದ್ರೆ ಬಹುತೇಕ ಗ್ರಾಮಗಳಲ್ಲಿ ಇಂಥದ್ದು ಜಾರಿಯಲ್ಲಿ ಇರುತ್ತೆ. ಕೂಡಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕಾಗುತ್ತೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗ್ರಾಮಕ್ಕೆ ಭೇಟಿ ನೀಡಿ ಈ ಒಂದು ಅನಿಷ್ಟ ಪದ್ಧತಿ ತೊಲಗುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ಅಂತ ಈಗ ಗ್ರಾಮಸ್ಥರು ಈಗ ಹೇಳಿರ್ತಕ್ಕಂಥದ್ದು.